ನೂನಂ ನೃಪಾಣಾಂ ತ್ರಿಮದೋತ್ಪಥಾನಾಂ ಮಹೀಂ ಮುಹುಶ್ಚಾಲಯತಾಂ ಚಮೋಭಿಃ ವಧಾತ್ ಪ್ರಪನ್ನಾರ್ತಿ ಜಿಹೀರ್ಷಯೇಷಃ ಹ್ಯುಪೈಕ್ಷತಾಘಂ ಭಗವಾನ್ ಕುರುಣಾಂ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 43ನೇ ಶ್ಲೋಕ ಇದು. ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದವನು ಈ ಕೃಷ್ಣ. ಕಂಟಕರಾದ ಕಂಸ ಮೊದಲಾದವರನ್ನ ಮೊದಲೇ ಸಂಹಾರ ಮಾಡಿದ್ದ. ದುರುಳರಾದ ದುಶ್ಯಾಸನ ದುರ್ಯೋಧನರನ್ನ ಅಷ್ಟ್ಯಾಕೆ ವಿಳಂಬವಾಗಿ ಸಂಹರಿಸಿದ? ತನ್ನ ತಂದೆಯನ್ನ ಬಂದಿಯನ್ನಾಗಿ ಮಾಡಿ ತಾನೇ ಸಿಂಹಾಸನ ಕಬಳಿಸಿ ಕೂತಿದ್ನಲ್ಲ ಕಂಸ, ಅಂಥವನನ್ನು ಬೇಗ ಕೊಂದ. ಆದರೆ ಪಾಂಡವರಿಗೆ ದುಶ್ಯಾಸನಾದಿಗಳು ಅಪಚಾರ ಬಗೆದ ಕೂಡಲೇ ಯಾಕೆ ಸಂಹಾರ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ವಿದುರ ತಾನೇ ಹೇಳಿಕೊಳ್ಳುವಂಥ ಸಮಾಧಾನ ಇದು. ಈ ರಾಜರಿಗೆ ವಿದ್ಯಾಮದ, ಧನಮದ, ಕುಲಮದ ಅನ್ನುವಂಥ 3 ಮದಗಳು. ಅವರಿಗೆ ಜ್ಞಾನ ಎಷ್ಟು ಇರ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ, ಅಂತೂ ದೊಡ್ಡ ವಿದ್ಯಾವಂತರು ಅಂತ ಮದ ಮಾತ್ರ ಇತ್ತು. ಧನ ಅಂತೂ ಬೇಕಾದಷ್ಟು ಇದ್ದೇ ಇತ್ತು, ಅದರ ಮದ ಇರುವುದು ಸಹಜವೇ. ಕುಲಮದ, ದೊಡ್ಡ ವಂಶದಲ್ಲಿ ಹುಟ್ಟಿದ್ದೇವೆ ಅಂತ. ಈ ಕಾರಣದಿಂದ ಯಾವತ್ತೂ ತಪ್ಪು ದಾರಿಯಲ್ಲೇ ಕಾಲಿಡ್ತಿದ್ದವರು. ತಮ್ಮ ಸೈನ್ಯಗಳ ಆಕ್ರಮಣ ಮತ್ತೆ ತಮ್ಮ ದುರ್ನೀತಿಯಿಂದ ಇಡೀ ಭೂಮಿಯನ್ನು ನಡುಗಿಸ್ತಾ ಇದ್ದವರಿಗೆ ರಾಜರು. ಅವರೆಲ್ಲರನ್ನೂ ಏಕಕಾಲದಲ್ಲಿ ಸಂಹಾರ ಮಾಡುವಂಥ ಅಪೇಕ್ಷೆ ಪಟ್ಟಿದ್ದ. ಅದಕ್ಕಾಗಿ ಕೌರವರು ಪಾಪ ಕಾರ್ಯಗಳನ್ನು ಮೊದಲಿಂದಲೂ ಮಾಡ್ತಾ ಬಂದಿದ್ದಾರೆ ಪಾಂಡವರ ಬಗ್ಗೆ. ಅದು ನೋಡಿಯೂ ಸುಮ್ಮನೆ ಇದ್ದ. ಯಾಕೆ ಅಂದರೆ ಇದು ಕಾರಣ. ಮೊದಲೇ ಕೌರವರನ್ನು ನಾಶಪಡಿಸಿಬಿಟ್ಟಿದ್ರೆ ಎಲ್ಲ ದುಷ್ಟ ರಾಜರ ಸಂಹಾರ ಆಗ್ತಿರಲಿಲ್ಲ. ಪಾಂಡವರ ಕಡೆಯ 7, ಕೌರವರ ಕಡೆಯ 11, ಈ ಎಲ್ಲ ದುಷ್ಟ ರಾಜರ ಸಂಹಾರ ಆಗಬೇಕಾಗಿತ್ತು. ಪಾಂಡವರ ಕಡೆಯೂ ಸಂಹಾರಕ್ಕೆ ಯೋಗ್ಯರಾದವರು ಕೆಲವರು ಇದ್ದರು. ಕೆಲವ್ರದ್ದು ಸಂಹಾರಕ್ಕೆ ಯೋಗ್ಯರ ಆಗಿಲ್ಲದೆ ಹೋದರೂ ಕೂಡ, ದುರುಳರಾಗಿಲ್ಲದೆ ಹೋದರೂ ಕೂಡ ಅವರ ಕಾಲವೂ ತುಂಬಿ ಬಂದಿತ್ತು. ಹಾಗಾಗಿ ಅವ್ರದ್ದು ಸಂಹಾರ ಆಗಬೇಕಾಗಿತ್ತು. ಅಂತೂ ಎಲ್ಲರ ಸಂಹಾರವನ್ನು ಬಯಸಿದ್ದ ಅಂತ ಕಾಣುತ್ತದೆ. ಈ ಕಾರಣದಿಂದ ಶರಣಾಗತರಾದಂಥ ವಸುದೇವ ಮೊದಲಾದವರ ಸಂಕಟವನ್ನು, ಹಾಗೆ ಚತುರ್ಮುಖ ಬ್ರಹ್ಮ ಮೊದಲಾದವರ ಆತಂಕವನ್ನು ಕಳೆಯಲಿಕ್ಕಾಗಿ ಹುಟ್ಟಿದವನವನು. ಆದ್ರಿಂದಲೇ ಈ ಕೌರವರು, ದುರ್ಯೋಧನ ಮೊದಲಾದವರು ಮಾಡಿದ ಒಂದು ಪಾಪವನ್ನು ಅವನು ಮೊದಲಿಂದಲೂ ಸಹಿಸಿಕೊಂಡು ಬಂದ. ಪ್ರಪನ್ನಾರ್ತಿಹರ ಅಂದರೆ ಪ್ರಪನ್ನರಾದವರು, ಶರಣಾಗತರಾದವರು ವಸುದೇವಾದಿಗಳು ಅಂತ ವಿಜಯಧ್ವಜರು ಬರೆದರೆ, ಪ್ರಪನ್ನಳಾದವಳು ಭೂಮಿ, ಅವಳ ಭೂಭಾರವನ್ನು ಅಪಹಾರ ಮಾಡಲಿಕ್ಕಾಗಿ ಬಂದವನಿವನು. ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ಅಂತ ಮಹಾಭಾರತದಲ್ಲಿ ಕೃಷ್ಣ ಶಬ್ದದ ನಿರ್ವಚನ ಹೇಳಿದ್ದಾರೆ. ಕೃಷಿ ಅಂದರೆ ಭೂಮಿ, ಆ ಭೂಮಿಯ ನಿರ್ವೃತಿ, ಆತಂಕದ ಪರಿಹಾರ, ಭಾರದ ಪರಿಹಾರಕ್ಕಾಗಿ ಅವತಾರ ಮಾಡಿದವನು ಅಂತ ಕೃಷ್ಣ ಶಬ್ದದ ಅರ್ಥ. ಈ 3 ಮದಗಳೇನಿವೆ ಇದರ ಕುರಿತಾಗಿ ಶ್ರೀಧರರ ವ್ಯಾಖ್ಯಾನದಲ್ಲಿ ಮಹಾಭಾರತದ ಶ್ಲೋಕ ಒಂದು ಬಂದಿದೆ. ಮಹಾಭಾರತ ಶ್ಲೋಕಕ್ಕನುಸಾರವಾಗಿ ವಿದ್ಯಾಮದ, ಧನಮದ ಮತ್ತು ಕುಲಮದ ಅಂತ 3 ಮದಗಳ ಬಗ್ಗೆ ಎಲ್ಲ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅದು ಉದ್ಯೋಗ ಪರ್ವದಲ್ಲಿ 34ನೇ ಅಧ್ಯಾಯ, ಅಲ್ಲಿ 42 ಅಥವಾ 44ನೇ ಶ್ಲೋಕ. ವಿದ್ಯಾಮದೋ ಧನಮದಸ್ತಥೈವಾಭಿಜನೋ ಮದಃ ಏತೇ ಮದ ಮದಾಂಧಾನಾಂ
ತಯೇವ ಹಿ ಸತಾಂ ದಮಾಹ ಅಂತ. ವಿದ್ಯಾಮದ, ಧನಮದ ಮತ್ತು ಅಭಿಜನ ಅಂದರೆ ಕುಲಮದ. ಇದ್ರ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ. ಈ ಮೂರು ಸಂಗತಿಗಳು ಮದಾಂಧರಾದವರು ದುರುಳರಿಗೆ ಮದಗಳಾಗಿ ಪರಿಣಮಿಸಿರ್ತವೆ. ಆದರೆ ಸಜ್ಜನರಿಗೆ ಇವೇ ದಮ ಆಗ್ತವೆ ಅಂತ. ಮದ ಮತ್ತು ದಮ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿದರೆ ದಮ ಆಗಿಬಿಡ್ತದೆ. ತುಂಬ ಸುಂದರವಾದ ಒಂದು ಶ್ಲೋಕ ಇದೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ಮದ ಅಂದರೆ ದುರಹಂಕಾರ. ಇದ್ದ ವಿದ್ಯೆಯನ್ನು ಮದಕ್ಕಾಗಿ ಉಪಯೋಗ ಮಾಡೋದಿಲ್ಲ ಸಜ್ಜನರು, ಅವರು ಅದನ್ನು ಜ್ಞಾನಕ್ಕಾಗಿ ಉಪಯೋಗ ಮಾಡ್ತಾರೆ. ಮತ್ತು ಧನವನ್ನು ದಾನಕ್ಕಾಗಿ, ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸ್ತಾರೆ. ಉತ್ತಮ ಕುಲದಲ್ಲಿ ಹುಟ್ಟಿದರೆ ಆ ಕುಲಕ್ಕೆ ತಕ್ಕಂತೆ ನಡೆದುಕೋತಾರೆ. ಹಾಗೆ ಆ ಕುಲದಲ್ಲಿ, ತಮ್ಮ ಕುಲದಲ್ಲಿ ಅಂಥ ಶ್ರೇಷ್ಠರಾದವರೇ ಮುಂದೆ ಜನ್ಮ ತಾಳುವಂತೆ ಇವರ ನಡೆಯೂ ನುಡಿಯೂ ಇರ್ತದೆ. ಸಂಸ್ಕೃತದ ಶ್ಲೋಕವೊಂದು ನನಗೆ ನೆನಪಿಗೆ ಬರ್ತದೆ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ. ವಿದ್ಯೆ ಇದ್ದರೆ ಅದನ್ನು ದುರ್ಜನ ವಿವಾದಕ್ಕಾಗಿ ಉಪಯೋಗ ಮಾಡ್ತಾನೆ. ಸಮಾಜಕ್ಕೆ ಅದರಿಂದ ಉಪಯೋಗ ಆಗಬೇಕು, ಅದರಿಂದ ಆದರ್ಶಗಳ ಪ್ರತಿಪಾದನೆ ಆಗಬೇಕು ಅನ್ನುವ ಒಂದು ಆಲೋಚನೆ ಅವನಿಗೆ ಬರೋದಿಲ್ಲ. ತನ್ನ ವಿದ್ಯೆಯನ್ನು ಅವನು ಸಮಾಜದಲ್ಲಿ ಯಾವುದೋ ವಿವಾದ, ಮತ್ಯಾವುದೋ ಅಶಾಂತಿ, ಗೊಂದಲ ಇದನ್ನು ಸೃಷ್ಟಿ ಮಾಡುವುದಕ್ಕಾಗಿ ಉಪಯೋಗ ಮಾಡ್ತಾನೆ. ಧನ ಇದ್ದರೆ ಅದನ್ನು ದುರುಪಯೋಗ ಮಾಡಿ ಆ ಮೂಲಕ ತಾನು ಅಹಂಕಾರ ಮತ್ತನಾಗಿ ಮರಿತಾನೆ. ಶಕ್ತಿ ಇದ್ದರೆ ಅದನ್ನು ಇನ್ನೊಬ್ಬರ ಪೀಡೆಗಾಗಿ ಉಪಯೋಗ ಮಾಡ್ತಾನೆ. ಇದು ಖಲಸ್ಯ, ದುರ್ಜನರ ಸ್ವಭಾವ ಹೀಗೆ. ಆದರೆ ಸಜ್ಜನರ ಸ್ವಭಾವ ಬೇರೆ ಥರ ಇರ್ತದೆ. ಖಲಸ್ಯ ಸಾಧೋರ್ ವಿಪರೀತ ಮೇತತೆ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಸಜ್ಜನ ಅದನ್ನು ಇನ್ನೊಬ್ಬರಿಗೆ ತನ್ನ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ಬೆಳೆಸ್ತಾನೆ. ಜ್ಞಾನದ ಪರಂಪರೆ ವಿಚ್ಛಿನ್ನ ಆಗದಂತೆ ನೋಡ್ಕೋತಾನೆ. ಮತ್ತು ಧನವನ್ನು ಸದ್ವಿನಿಯೋಗ ಮಾಡ್ತಾನೆ. ಇನ್ನೊಬ್ಬರಿಗೆ ದಾನ ಕೊಟ್ಟು ತಾನೂ ಉಪಯೋಗ ಮಾಡ್ತಾನೆ. ಮತ್ತು ಶಕ್ತಿ ಇದ್ದರೆ ಅದನ್ನು ಇನ್ನೊಬ್ಬರ ರಕ್ಷಣೆಗೆ ಉಪಯೋಗ ಮಾಡ್ತಾನೆ. ಇನ್ನೂ ಒಂದು ಸುಭಾಷಿತ ಇದೆ, ಅದು ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಯಾಕೆಂದರೆ ಮದವೇ ದಮ ಆಗಿದೆ, ದಮವೇ ಮದ ಆಗಿದೆ. ಒಂದು ಅಕ್ಷರ ಆ ಕಡೆ ಈ ಕಡೆ ಇಟ್ಟರೆ. ವಿದ್ಯೆಯ ವಿಮಲೆಯ ಪ್ಯಲಂಕೃತೋ ದುರ್ಜನ ಸದಸಿ ಮಾಸ್ತು ಕಶ್ಚನ ಸಾಕ್ಷರಾಹಿ ವಿಪರೀತತಾಂಗತಾಹ ಕೇವಲಂ ಜಗತಿ ತೇಪಿ ರಾಕ್ಷಸಾಹ ಅಂತ ಒಂದು ಮತ. ಒಳ್ಳೆ ವಿದ್ಯೆ ಇರಬಹುದು, ಆದರೆ ದುರ್ಜನರನ್ನು ಯಾವತ್ತೂ ಕೂಡ ಸಭೆಗೆ ಕರಿಬೇಡಿ, ಸಭ್ಯರ ಸಮಾಜಕ್ಕೆ ಅವರನ್ನು ಕರಿಬೇಡಿ. ಯಾಕೆಂದರೆ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಿಸುವುದು, ಗೊಂದಲವನ್ನು ಹುಟ್ಟಿಸುವುದು, ಆ ಮೂಲಕ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವುದೇ ಅವರ ಕಾರ್ಯ ಆಗಿಬಿಡ್ತದೆ. ವಿದ್ಯಾವಂತರನ್ನು ಸಾಕ್ಷರರು ಅಂತ ಹೇಳ್ತಾರೆ. ಅಕ್ಷರದಿಂದ ಸಹಿತರಾದವರು, ಅಕ್ಷರ ಕಲಿತವರು ಅಂತ, 4 ಅಕ್ಷರ ಕಲಿತವರು ಅಂತ ಹೇಳ್ತಿರ್ತಾರೆ. ಇದನ್ನು ಇವತ್ತು ಸಾಕ್ಷರರು ಅಂದರೆ ಲಿಟರಸಿ, ಓದಿದವರು ಅನ್ನೋ ಅರ್ಥದಲ್ಲಿ ಇವತ್ತು ಹೇಳ್ತಾರೆ. ಇಲ್ಲಿ ವಿದ್ಯಾವಂತರು ಅಂದರು ಸಾಕ್ಷರರು ಅಂದರು ಒಂದೇ ಅರ್ಥ. ಅಕ್ಷರೇಣ ಸಹಿತಾಹ ಸಾಕ್ಷರಾಹ. ಆ ಸಾಕ್ಷರವೇ ತಿರುವು ಮೂರು ಆದರೆ ಅದು ರಾಕ್ಷಸ ಆಗಿಬಿಡ್ತದಂತೆ. ಸಾಕ್ಷರಾಹಿ ವಿಪರೀತತಾಂಗತಾಹ. ಸಾಕ್ಷರರೇ ಅವರ ಸ್ವಭಾವ ಪರ್ವರ್ಟೆಡ್ ಆಗಿಬಿಟ್ರೆ ಅವರೇ ಸಾಕ್ಷರ, ಆ ಕಡೆಯಿಂದ ಓದಿದ್ರೆ ಅದು ರಾಕ್ಷಸ ಆಗ್ತದೆ. ಹಾಗೆ ದಮ, ಇಂದ್ರಿಯ ನಿಗ್ರಹಕ್ಕೆ ಕಾರಣ ಆಗಬೇಕಾದ ಈ ವಿದ್ಯೆ, ಧನ ಮತ್ತು ಕುಲ ಇವುಗಳ ಹಿನ್ನೆಲೆ ಅದು ತಿರುವು ಮುರುವಾಗಿ ಅದು ಮದಕ್ಕೆ ಕಾರಣ ಆಗಿಬಿಟ್ಟಿದೆ. ಅದನ್ನು ಮಹಾಭಾರತದಲ್ಲಿ ಬಂದದ್ದನ್ನು ಶ್ರೀಧರರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದನ್ನು ಇವತ್ತು ಶ್ರವಣ ಮಾಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.